ನಮಸ್ಕಾರ. ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ನಮ್ಮ ದೈನಂದಿನ ಆನ್ಲೈನ್ ಅನುಭವಗಳು ನಮಗೇ ಗೊತ್ತಿಲ್ಲದೆ ಹೇಗೆ ಸಂಪೂರ್ಣವಾಗಿ ಬದಲಾಗ್ತಿದೆ ಅನ್ನೋದರ ಬಗ್ಗೆ ಮಾತಾಡ್ಲಿದ್ದೇವೆ. ಖಂಡಿತ, ಇದೊಂದು ಬಹಳ ಮುಖ್ಯವಾದ ಚರ್ಚೆ. ಹೌದು. 2026ರ ಡಿಜಿಟಲ್ ಮಾರ್ಕೆಟಿಂಗ್ ವಿತ್ ಎಐ ಮೂಲ ಮಾಹಿತಿಯನ್ನ ಮುಂದಿಟ್ಕೊಂಡು ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐ ಮಾರುಕಟ್ಟೆ ಕ್ಷೇತ್ರವನ್ನ ಹೇಗೆ ಬುಡಮೇಲು ಮಾಡ್ತಿದೆ ಅನ್ನೋದನ್ನ ಡಿಕೋಡ್ ಮಾಡಲಿದ್ದೇವೆ. ಆಕ್ಚುಲಿ ಇದನ್ನ ಕೇವಲ ತಂತ್ರಜ್ಞಾನದ ಬದಲಾವಣೆ ಅನ್ನೋದಕ್ಕಿಂತ ನಾವು ಯೋಚಿಸುವ ರೀತಿಯಲ್ಲೇ ಆಗುತ್ತಿರುವ ಕ್ರಾಂತಿ ಅನ್ನಬಹುದು. ಎಕ್ಸಾಕ್ಟ್ಲಿ. ಒಂದು ಕಾಲವಿತ್ತು, ಜಾಹೀರಾತುಗಳನ್ನ ಸುಮ್ಮನೆ ಎಲ್ರಿಗೂ ಕಾಣುವಂತೆ ಹಾಕಿ ಯಾರಾದ್ರೂ ಕೊಂಡುಕೊಳ್ಬಹುದು ಅಂತ ಕಾಯಲಾಗ್ತಿತ್ತು. ಕತ್ತಲಲ್ಲಿ ಬಾಣ ಬಿಟ್ಟ ಹಾಗೆ. ಹೌದು, ಅದೇ. ಆದ್ರೆ ಆ ಕತ್ತಲಲ್ಲಿ ಬಾಣ ಬಿಡುವ ಕಾಲ ಈಗ ಮುಗಿದು ಹೋಗಿದೆ. ಒಂದು ಅಚ್ಚರಿಯ ಅಂಕಿಅಂಶದಿಂದ ಶುರು ಮಾಡೋಣ. ಹೇಳಿ. ಇಂದು ನೆಟ್ಫ್ಲಿಕ್ಸ್ನಲ್ಲಿ ಜನರು ವೀಕ್ಷಿಸುವ 75% ಕಂಟೆಂಟ್ ಕೇವಲ ಎಐ ಶಿಫಾರಸುಗಳಿಂದಲೇ ಬರ್ತಿದೆ. ವಾವ್! ಅಷ್ಟೇ ಅಲ್ಲ, ಅಮೆಜಾನ್ನ ಎಐ ಆಧಾರಿತ ಉತ್ಪನ್ನಗಳ ಶಿಫಾರಸುಗಳು ಅವರ ಒಟ್ಟು ಮಾರಾಟವನ್ನ ಬರೋಬ್ಬರಿ 35% ಹೆಚ್ಚಿಸಿವೆ. ಇದು ನಿಜಕ್ಕೂ ಬೃಹತ್ ಮಟ್ಟದ ಪ್ರಭಾವ. ನಿಜ. ಹಾಗಾಗಿ ಮಾಹಿತಿಯ ಮಹಾಪೂರದಲ್ಲಿ ಕಳೆದು ಹೋಗದೆ ವಾಸ್ತವವಾಗಿ ಕೆಲಸ ಮಾಡುವ ಎಐ ಪರಿಕರಗಳು ಮತ್ತು ತಂತ್ರಗಳನ್ನ ಅರ್ಥಮಾಡ್ಕೊಳ್ಳುವ ಆಸಕ್ತಿ ಇರೋರ್ಗೆ ಈ ಚರ್ಚೆ ಒಂದು ಅತ್ಯುತ್ತಮ ಮಾರ್ಗದರ್ಶನಿಯಾಗಲಿದೆ. ಖಂಡಿತ. ಈ ಬದಲಾವಣೆಯನ್ನ ನಾವು ಒಂದು ವಿಶಾಲವಾದ ದೃಷ್ಟಿಕೋನದಿಂದ ನೋಡಬೇಕಾಗಿದೆ. ಅಂದ್ರೆ ಬಿಗ್ಗರ್ ಪಿಕ್ಚರ್. ಹೌದು. ಮಾರ್ಕೆಟಿಂಗ್ ಅನ್ನೋದು ಈಗ ಕೇವಲ ಗ್ರಾಹಕರನ್ನ ತಲುಪುವ ಹಂತದಲ್ಲಿ ಉಳಿದಿಲ್ಲ. ಅದು ಗ್ರಾಹಕರನ್ನ ನಿಖರವಾಗಿ ಅರ್ಥಮಾಡಿಕೊಳ್ಳುವ ಹಂತಕ್ಕೆ ಬೆಳೆದು ನಿಂತಿದೆ. ನೀವು ಹೇಳಿದ ನೆಟ್ಫ್ಲಿಕ್ಸ್ ಅಥವಾ ಅಮೆಜಾನ್ ಉದಾಹರಣೆಗಳನ್ನೇ ತೆಗೆದುಕೊಂಡ್ರೆ, ಇವು ಕೇವಲ ಯಾವುದೋ ಯಶಸ್ಸಿನ ಕಥೆಗಳಲ್ಲ. ಇವು ಭವಿಷ್ಯದ ವ್ಯಾಪಾರದ ನೈಜ ರೂಪುರೇಷೆಗಳು. ಅಂದ್ರೆ ಇದು ಎಲ್ಲರಿಗೂ ಅನ್ವಯ ಆಗುವಂತಹ ಟೆಂಪ್ಲೇಟ್ ಆಗಿ ಬದಲಾಗ್ತಿದ್ಯಾ? ಎಕ್ಸಾಕ್ಟ್ಲಿ. ಬೃಹತ್ ಡೇಟಾವನ್ನ ವಿಶ್ಲೇಷಿಸಿ ಅದರಲ್ಲಿರುವ ಪ್ಯಾಟರ್ನ್ ಅಥವಾ ಮಾದರಿಗಳನ್ನು ಗುರುತಿಸಿ ಮುಂದೇನಾಗ್ಬೋದು ಅನ್ನೋದನ್ನು ನಿಖರವಾಗಿ ಊಹಿಸುವ ಎಐ ಸಾಮರ್ಥ್ಯ ಏನಿದೆ, ಅದು ಡಿಜಿಟಲ್ ಮಾರ್ಕೆಟಿಂಗ್ ಅನ್ನ ಒಂದು ಕರಾರುವಕ್ಕಾದ ವಿಜ್ಞಾನವನ್ನಾಗಿ ಪರಿವರ್ತಿಸಿದೆ. ಅದನ್ನೇ ಸ್ವಲ್ಪ ಬಿಡಿಸಿ ನೋಡೋಣ. ಮಾರ್ಕೆಟಿಂಗ್ನಲ್ಲಿ ಎಐ ತಂದಿರುವ ಈ ಬಹುದೊಡ್ಡ ಕ್ರಾಂತಿಯ ಮೊದಲ ಹೆಜ್ಜೆ ಅಂದ್ರೆ ಅದು ಹೈಪರ್ ಪರ್ಸನಲೈಸೇಷನ್. ಹೌದು, ಅತಿ ವೈಯಕ್ತೀಕರಣ. ಹಿಂದೆಲ್ಲ ಏನಾಗ್ತಿತ್ತು ಅಂದ್ರೆ, ಪ್ರಮೋಷನಲ್ ಇಮೇಲ್ ಕಳುಹಿಸುವಾಗ ಶುಭಾಶಯದ ಜೊತೆಗೆ ಗ್ರಾಹಕರ ಹೆಸರು ಬಂದ್ರೆ ಅದೇ ಒಂದು ದೊಡ್ಡ ಪರ್ಸನಲೈಸೇಷನ್ ಅಂತ ಬ್ರ್ಯಾಂಡ್ಗಳು ಅಂದ್ಕೊಳ್ತಿದ್ವು. ಡಿಯರ್ ಕಸ್ಟಮರ್ ಬದಲು ಡಿಯರ್ ಅಂತ ಹೆಸರು ಹಾಕಿದ್ರೆ ಮುಗೀತು ಅಂತ. ಹೌದು, ಅದೇ. ಆದ್ರೆ ಈಗಿನ ಕಥೆಯೇ ಬೇರೆ. ಉದಾಹರಣೆಗೆ, ಯಾರಾದ್ರೂ ಆನ್ಲೈನ್ನಲ್ಲಿ ಒಂದು ರನ್ನಿಂಗ್ ಶೂ ಹುಡುಕ್ತಾರೆ ಅಂತ ಇಟ್ಕೊಳ್ಳೋಣ. ಆ ಕ್ಷಣದಿಂದ ಅವರು ಬೇರೆ ಯಾವುದೇ ವೆಬ್ಸೈಟ್ಗಳಿಗೆ ಹೋದ್ರೂ ಅದೇ ಶೂ ಅಥವಾ ಅದಕ್ಕೆ ಪೂರಕವಾದ ಕ್ರೀಡಾ ಉಡುಪುಗಳ ಜಾಹೀರಾತುಗಳು ಕಾಣಿಸ್ಕೊಳ್ಳಲಾರಂಭಿಸ್ತವೆ. ಖಂಡಿತ. ಅದು ನಮ್ಮನ್ನ ಹಿಂಬಾಲಿಸಿದಂತೆ ಅನಿಸುತ್ತೆ. ನಿಜ. ಬ್ರೌಸಿಂಗ್ ಇತಿಹಾಸ, ಆನ್ಲೈನ್ನಲ್ಲಿ ಕಳೆಯುವ ಸಮಯ ಮತ್ತು ಹಿಂದಿನ ವರ್ತನೆಯನ್ನ ವಿಶ್ಲೇಷಿಸಿ ಭವಿಷ್ಯದಲ್ಲಿ ಆ ವ್ಯಕ್ತಿ ಏನನ್ನ ಖರೀದಿಸಬಹುದು ಅನ್ನೋದನ್ನ ಎಐ ಮೊದಲೇ ಊಹಿಸುತ್ತದೆ. ಈ ಮಟ್ಟದ ನಿಖಲತೆ ಇರೋದ್ರಿಂದಲೇ ಕನ್ವರ್ಷನ್ ಪ್ರಮಾಣ ತೀವ್ರವಾಗಿ ಹೆಚ್ಚಾಗ್ತಿದೆ. ಹೈಪರ್ ಪರ್ಸನಲೈಸೇಷನ್ ಅಂದ್ರೆ ಮೂಲತಃ ಗ್ರಾಹಕರಿಗೆ ಅವರು ಕೇಳುವ ಮುನ್ನವೇ ಅವರಿಗೆ ಬೇಕಾದ್ದನ್ನು ಮುಂದಿಡುವ ಒಂದು ತಂತ್ರ. ಆದರೆ ಇಲ್ಲಿ ಎಲ್ಲರನ್ನೂ ಕಾಡುವ ಒಂದು ಬಹುಮುಖ್ಯವಾದ ಪ್ರಶ್ನೆ ಏಳುತ್ತದೆ. ಡೇಟಾ ಗೌಪ್ಯತೆ ಅಲ್ವಾ? ಹೌದು. ಇಷ್ಟೆಲ್ಲಾ ನಿಖರವಾದ ಮಾಹಿತಿಯನ್ನು ಸಂಗ್ರಹಿಸುವಾಗ ಡೇಟಾ ಪ್ರೈವಸಿಯ ಕಥೆ ಏನು? ಜಗತ್ತಿನಾದ್ಯಂತ ಇದರ ಬಗ್ಗೆ ಆತಂಕ ಹೆಚ್ಚಾಗ್ತಿದೆ. ಖಂಡಿತ. ಜನರಿಗೆ ತಮ್ಮ ಡೇಟಾ ಸುರಕ್ಷಿತವಾಗಿದೆಯಾ ಅನ್ನೋ ಭಯ ಇದ್ದೇ ಇರುತ್ತೆ. ಅದಕ್ಕಾಗಿಯೇ ಎಐ ಕೂಡ ತನ್ನ ಕಾರ್ಯವೈಖರಿಯನ್ನ ಬಹಳ ಜಾಣತನದಿಂದ ಬದಲಾಯಿಸಿಕೊಳ್ತಿದೆ. ಈಗ ಥರ್ಡ್ ಪಾರ್ಟಿ ಕುಕೀಸ್ ಬಳಕೆಯ ಬದಲು ಬ್ರ್ಯಾಂಡ್ಗಳು ನೇರವಾಗಿ ಕಲೆಹಾಕುವ ಫಸ್ಟ್ ಪಾರ್ಟಿ ಡೇಟಾ ಬಳಸ್ತಿದ್ದಾರೆ. ಓಕೆ. ಮತ್ತೆ ಇದರ ಜೊತೆಗೆ ಫೆಡರೇಟೆಡ್ ಲರ್ನಿಂಗ್ ಎಂಬ ತಂತ್ರಜ್ಞಾನವನ್ನ ಎಐ ಬಳಸ್ತಿದೆ. ಈ ಫೆಡರೇಟೆಡ್ ಲರ್ನಿಂಗ್ ಅನ್ನೋದು ಸ್ವಲ್ಪ ಸಂಕೀರ್ಣವಾದ ಪದದಂತೆ ಕೇಳಿಸ್ತಿದೆ. ಇದು ನಿಖರವಾಗಿ ಹೇಗೆ ಕೆಲಸ ಮಾಡ್ತದೆ? ಇದನ್ನ ಸರಳವಾಗಿ ಅರ್ಥಮಾಡಿಕೊಳ್ಳಬೇಕು ಅಂದ್ರೆ ಒಬ್ಬ ಜಾಣ ಬಾಣಸಿಗನ ಉದಾಹರಣೆ ತೆಗೆದುಕೊಳ್ಳೋಣ. ಬಾಣಸಿಗ? ಸರಿ, ಹೇಳಿ. ಆ ಬಾಣಸಿಗ ಬೇರೆ ಬೇರೆ ಹೋಟೆಲ್ಗಳ ಅಡುಗೆಮನೆಗಳಿಗೆ ಹೋಗಿ ಅಲ್ಲಿನ ರಹಸ್ಯ ಪದಾರ್ಥಗಳನ್ನ ಕದಿಯದೆ ಕೇವಲ ಪಾಕವಿಧಾನವನ್ನ ಮಾತ್ರ ಕಲಿತು ಬರ್ತಾನೆ. ಓ, ಅಂದ್ರೆ ರೆಸಿಪಿ ಮಾತ್ರ ಕಲಿಯುತ್ತಾನೆ, ಪದಾರ್ಥಗಳನ್ನಲ್ಲ. ಎಕ್ಸಾಕ್ಟ್ಲಿ. ಫೆಡರೇಟೆಡ್ ಲರ್ನಿಂಗ್ ಕೂಡ ಇದೇ ರೀತಿ ಕೆಲಸ ಮಾಡ್ತದೆ. ಅದು ಗ್ರಾಹಕರ ವೈಯಕ್ತಿಕ ಮಾಹಿತಿಯನ್ನ, ಅಂದ್ರೆ ಅವರ ಹೆಸರು, ವಿಳಾಸದಂತಹ ಖಾಸಗಿ ಡೇಟಾವನ್ನ ತನ್ನ ಕೇಂದ್ರ ಸರ್ವರ್ಗೆ ಎಳೆದುಕೊಳ್ಳೋದಿಲ್ಲ. ಅಂದ್ರೆ ಆ ಡೇಟಾ ನಮ್ಮ ಡಿವೈಸ್ನಲ್ಲೇ ಇರುತ್ತೆ.
ಹೌದು, ಆ ಸಾಧನದಲ್ಲೇ ಡೇಟಾವನ್ನ ವಿಶ್ಲೇಷಿಸಿ ಗ್ರಾಹಕರ ವರ್ತನೆಗಳ ಗುಪ್ತ ಮಾದರಿಗಳನ್ನ ಮಾತ್ರ ಅರ್ಥ ಮಾಡಿಕೊಂಡು ಎಐ ಕಲಿಯುತ್ತಿದೆ. ಇದರಿಂದ ಖಾಸಗಿತನಕ್ಕೂ ಧಕ್ಕೆಯಾಗುವುದಿಲ್ಲ, ಎಐ ಕೂಡ ಸ್ಮಾರ್ಟ್ ಆಗುತ್ತದೆ. ವಾವ್, ಖಾಸಗಿತನವನ್ನ ಕಾಪಾಡಿಕೊಂಡೇ ಇಷ್ಟೆಲ್ಲ ಮಾಡಬಹುದು ಅನ್ನೋದು ನಿಜಕ್ಕೂ ಆಸಕ್ತಿದಾಯಕ. ಹೌದು, ಇದೊಂದು ದೊಡ್ಡ ಗೇಮ್ ಚೇಂಜರ್. ಈ ಬದಲಾವಣೆಯ ವೇಗ ಎಷ್ಟಿದೆ ಎಂಬುದಕ್ಕೆ ಒಂದು ಮಾಹಿತಿ ಸಾಕ್ಷಿಯಾಗಿದೆ. 2026ರ ಹೊತ್ತಿಗೆ 92% ವ್ಯಾಪಾರಗಳು ಎಐ ಮೇಲೆ ಭಾರೀ ಹೂಡಿಕೆ ಮಾಡಲು ಮುಂದಾಗಿವೆ. 92%? ಅಂದ್ರೆ ಬಹುತೇಕ ಎಲ್ಲರೂ ಎಐ ಬೆಳೆಸ್ತಾರೆ ಎಂದರ್ಥ? ನಿಜ. ಇನ್ನೊಂದು ಬೆರಗುಗೊಳಿಸುವ ಅಂಕಿಅಂಶವೆಂದರೆ ಸದ್ಯದಲ್ಲೇ ಮಾರುಕಟ್ಟೆಯಲ್ಲಿ ಕಾಣಿಸಿಗುವ 40% ವಿಡಿಯೋ ಜಾಹೀರಾತುಗಳು ಸಂಪೂರ್ಣವಾಗಿ ಎಐ ರಚಿತವಾಗಿರಲಿವೆ. ಇದು ನಿಜಕ್ಕೂ ನಂಬಲು ಅಸಾಧ್ಯವಾದ ವೇಗ. ಹಾಗಾದ್ರೆ ಈ ಅದ್ಭುತಗಳನ್ನ ಸೃಷ್ಟಿಸುವ ಎಐ ಪರಿಕರಗಳ ಲೋಕದ ಬಗ್ಗೆ ಸ್ವಲ್ಪ ಆಳವಾಗಿ ಚರ್ಚಿಸಲೇಬೇಕು. ಟೂಲ್ ಸ್ಟ್ಯಾಕ್ ಬಗ್ಗೆ ಮಾತಾಡೋಣ. ಖಂಡಿತ. ಬರವಣಿಗೆ ಮತ್ತು ಕಂಟೆಂಟ್ ಸೃಷ್ಟಿಯಲ್ಲಿ ಚಾಟ್ ಜಿಪಿಟಿ ಪ್ರಾಬಲ್ಯ ಈಗ ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿದೆ. ಹೌದು, ಅದೀಗ ಬೇಸಿಕ್ ಟೂಲ್ ಆಗ್ಬಿಟ್ಟಿದೆ. ಕೇವಲ ಬೇಸಿಕ್ಕಿನ ಮಾರಾಟ ಎಲ್ಲದರ ಮೇಲೂ 25% ರಿಯಾಯಿತಿ ಎಂಬ ಒಂದು ಸಾಲಿನ ಪ್ರಾಂಪ್ಟ್ ನೀಡಿದರೆ ಸಾಕು, ಕ್ಷಣಾರ್ಧದಲ್ಲಿ ಆಕರ್ಷಕವಾದ ಎಮೋಜಿಗಳು ಮತ್ತು ಹ್ಯಾಶ್ಟ್ಯಾಗ್ಗಳನ್ನ ಒಳಗೊಂಡ ಸೋಷಿಯಲ್ ಮೀಡಿಯಾ ಪೋಸ್ಟ್ ಸಿದ್ಧವಾಗುತ್ತದೆ. ವಾಸ್ತವವಾಗಿ ಹೇಳಬೇಕಂದ್ರೆ ಚಾಟ್ ಜಿಪಿಟಿ ಕೇವಲ ಒಂದು ಆರಂಭಿಕ ಹಂತವಷ್ಟೇ. ಬೇಸಿಕ್. ಹೌದು, ಜಾಸ್ಪರ್ ಎಐ ನಂತಹ ಪರಿಕರಗಳು ಇದನ್ನ ಸಂಪೂರ್ಣವಾಗಿ ಇನ್ನೊಂದು ಹಂತಕ್ಕೆ ಕೊಂಡೊಯ್ತವೆ. ಜಾಸ್ಪರ್ ಎಐ ಇದು ಹೇಗೆ ಭಿನ್ನವಾಗಿದೆ? ಜಾಸ್ಪರ್ ಕೇವಲ ಪಠ್ಯವನ್ನ ವ್ಯಾಕರಣಬದ್ಧವಾಗಿ ಬರೆಯುವುದಿಲ್ಲ, ಬದಲಿಗೆ ಅದು ಗ್ರಾಹಕರ ಮನೋವಿಜ್ಞಾನವನ್ನ ಅರ್ಥ ಮಾಡಿಕೊಳ್ಳುತ್ತದೆ. ಅಂದ್ರೆ ಕನ್ಸ್ಯೂಮರ್ ಸೈಕಾಲಜಿ? ಎಕ್ಸಾಕ್ಟ್ಲಿ. ಉದಾಹರಣೆಗೆ, ನೀವು ಹೇಳಿದ ಅದೇ ಬೇಸಿಗೆಯ ಮಾರಾಟ ಜಾಹೀರಾತನ್ನ 20-30 ವರ್ಷದ ಫ್ಯಾಷನ್ ಪ್ರಿಯರನ್ನ ಗುರಿಯಾಗಿ ರಚಿಸಬೇಕಾದ್ರೆ ಜಾಸ್ಪರ್ ಆ ವಯೋಮಾನದವರನ್ನ ಖರೀದಿಗೆ ಪ್ರೇರೇಪಿಸುವ ಬೈಯಿಂಗ್ ಟ್ರಿಗರ್ಗಳನ್ನ ತಾನೇ ಸೃಷ್ಟಿಸುತ್ತದೆ. ಬೈಯಿಂಗ್ ಟ್ರಿಗರ್ಸ್ ಅಂದ್ರೆ ತಕ್ಷಣ ಖರೀದಿಸಲು ಪ್ರೇರೇಪಿಸುವ ಅಂಶಗಳು. ಹೌದು, ಅಂದ್ರೆ ಸ್ಟಾಕ್ ಮುಗಿಯುವ ಮುನ್ನವೇ ಖರೀದಿಸಿ ಎಂಬ ಆತುರದ ಭಾವನೆಯನ್ನ ಹುಟ್ಟುಹಾಕುವ ಪದಗಳನ್ನು ಬಳಸುತ್ತದೆ. ಇದನ್ನ ಫೋಮೋ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಕರೀತಾರೆ. ಹೌದು, ಆ ಭಯವೇ ನಮ್ಮನ್ನ ಖರೀದಿಸುವಂತೆ ಮಾಡೋದು. ಅದೇ ಜಾಹೀರಾತನ್ನ ವಯಸ್ಸಾದವರಿಗೆ ತೋರಿಸಬೇಕಾದ್ರೆ ಗುಣಮಟ್ಟ ಮತ್ತು ಉಳಿತಾಯದ ಬಗ್ಗೆ ಹೆಚ್ಚು ಒತ್ತು ನೀಡುತ್ತದೆ. ವಾವ್, ಇದು ಕೇವಲ ಬರೆಯುವುದಲ್ಲ, ಯಾರಿಗೆ ಏನು ಹೇಳಿದ್ರೆ ಇಷ್ಟವಾಗುತ್ತದೆ ಅಂತ ಅರಿತು ಬರೆಯುವ ಕಲೆ ಎನ್ನಬಹುದು. ನಿಖರವಾಗಿ. ಇದರ ಜೊತೆಗೆ ರೈಟ್ಸಾನಿಕ್ ಮತ್ತು ಕಾಪಿ ಎಐನಂತಹ ಪರಿಕರಗಳು ಕೂಡ ಇವೆ. ಇವು ಎಸ್ಇಒ ಆಧಾರಿತ ಲೇಖನಗಳನ್ನು ಬರೆಯಲು ಬಹಳ ಉಪಯುಕ್ತ. ಹೌದು, ಸರ್ಚ್ ಎಂಜಿನ್ ಆಪ್ಟಿಮೈಸೇಷನ್ಗೆ ಇವು ಹೇಳಿ ಮಾಡಿಸಿದ ಹಾಗೇ ಇವೆ. ಮತ್ತು ಒಂದೇ ವಿಷಯವನ್ನ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಲಿಂಕ್ಡ್ಇನ್ನಂತಹ ವಿಭಿನ್ನ ವೇದಿಕೆಗಳಿಗೆ ತಕ್ಕಂತೆ ಆಯಾ ವೇದಿಕೆಯ ಶೈಲಿಯಲ್ಲಿ ರೂಪಾಂತರಿಸಲು ಅತ್ಯಂತ ಸಹಕಾರಿಯಾಗಿವೆ. ಹೌದು, ಒಂದೇ ಕಂಟೆಂಟ್ ಬೇರೆ ಬೇರೆ ರೂಪ. ಆದ್ರೆ ಇಲ್ಲೊಂದು ಪ್ರಶ್ನೆ ಮೂಡುತ್ತದೆ. ಎಲ್ಲರೂ ಇದೇ ರೀತಿ ಎಐ ಬಳಸಿ ಲೇಖನಗಳನ್ನ, ಕಂಟೆಂಟನ್ನ ಸೃಷ್ಟಿಸ್ತಾ ಹೋದ್ರೆ ಗೂಗಲ್ನಲ್ಲಿ ಬ್ರ್ಯಾಂಡ್ಗಳು ತಮ್ಮದೇ ಆದ ಗುರುತನ್ನ ಉಳಿಸ್ಕೊಳ್ಳೋದು ಹೇಗೆ? ಇದು ಬಹಳ ಪ್ರಸ್ತುತವಾದ ಪ್ರಶ್ನೆ. ಕಂಟೆಂಟ್ ತಂತ್ರಗಾರಿಕೆಯಲ್ಲಿ ಈಗ ಬಹುದೊಡ್ಡ ಬದಲಾವಣೆ ಆಗಿದೆ. ಕೇವಲ ಒಂದು ಉದ್ದವಾದ ಕೀವರ್ಡ್ ತುಂಬಿದ ಲೇಖನ ಬರೆದು ಗೂಗಲ್ನಲ್ಲಿ ಮೊದಲ ಸ್ಥಾನಕ್ಕೆ ಬರುವ ಕಾಲ ಮುಗಿದಿದೆ. ಈಗೇನಿದ್ರೂ ಟಾಪಿಕಲ್ ಅಥಾರಿಟಿಯ ಜಮಾನ. ಟಾಪಿಕಲ್ ಅಥಾರಿಟಿ ಅಂದ್ರೆ ಒಂದು ನಿರ್ದಿಷ್ಟ ವಿಷಯದಲ್ಲಿ ಪ್ರಾವೀಣ್ಯತೆ ಸಾಧಿಸೋದು. ಹೌದು, ಅಂದ್ರೆ ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ಕೇವಲ ಒಂದು ಲೇಖನ ಬರೆಯುವ ಬದಲು ಆ ವಿಷಯದ ವಿವಿಧ ಆಯಾಮಗಳ ಸುತ್ತ 10 ಲೇಖನಗಳನ್ನು ಬರೆದು ಅವೆಲ್ಲವನ್ನೂ ಪರಸ್ಪರ ಲಿಂಕ್ ಮಾಡೋದು. ಓಕೆ. ಇದರಿಂದ ಸರ್ಚ್ ಇಂಜಿನ್ಗಳಿಗೆ ಓಹೋ, ಈ ಬ್ರ್ಯಾಂಡು ಈ ವಿಷಯದಲ್ಲಿ ನಿಜಕ್ಕೂ ಪರಿಣಿತಿ ಹೊಂದಿದೆ ಎಂಬ ವಿಶ್ವಾಸ ಮೂಡುತ್ತದೆ. ಒಂದು ರೀತಿಯಲ್ಲಿ ಇದೊಂದು ಸಂಪೂರ್ಣ ಡಿಜಿಟಲ್ ಗ್ರಂಥಾಲಯವನ್ನು ನಿರ್ಮಿಸಿದಂತೆ. ಹಾಗಾದ್ರೆ ಈ ಟಾಪಿಕಲ್ ಅಥಾರಿಟಿಯನ್ನು ನಿರ್ಮಿಸಲು ಬ್ರ್ಯಾಂಡ್ಗಳು ಈಗ ಒಂದು ಸಂಪೂರ್ಣ ಎಐ ಫ್ಯಾಕ್ಟರಿಯನ್ನೇ ಬಳಸ್ತಿದ್ದಾರಲ್ವಾ? ಆ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ? ಹೌದು, ಇದಕ್ಕಾಗಿ ಪರಿಕರಗಳ ಒಂದು ವ್ಯವಸ್ಥೆ ಒಟ್ಟಾಗಿ ಕೆಲಸ ಮಾಡ್ತದೆ. ಮೊದಲು ಸರ್ಫರ್ ಎಸ್ಇಒ ಬಳಸಿ ಯಾವ ಕೀವರ್ಡ್ಗಳನ್ನ ಎಷ್ಟು ಜನರು ಹುಡುಕುತ್ತಿದ್ದಾರೆ ಮತ್ತು ಆ ಕೀವರ್ಡ್ಗಳಲ್ಲಿ ಸ್ಪರ್ಧೆ ಎಷ್ಟಿದೆ, ಅಂದ್ರೆ ಡಿಫಿಕಲ್ಟಿ ಲೆವೆಲ್ ಎಂಬುದನ್ನು ಅಳೆಯಲಾಗುತ್ತದೆ. ಮೊದಲನೇ ಹಂತ ರಿಸರ್ಚ್. ಹೌದು. ನಂತರ ಆ ಕೀವರ್ಡ್ಗಳ ಆಧಾರದ ಮೇಲೆ phrase.io ಎಂಬ ಮತ್ತೊಂದು ಪರಿಕರವನ್ನು ಬಳಸಿ ಲೇಖನದ ಸಮಗ್ರ ರೂಪುರೇಷೆಯನ್ನ ಅಂದ್ರೆ ಔಟ್ಲೈನ್ ಅನ್ನ ಸಿದ್ಧಪಡಿಸಲಾಗುತ್ತದೆ. ಓಕೆ, ಸ್ಟ್ರಕ್ಚರ್ ರೆಡಿ ಆಯಿತು.
ಆ ರೂಪುರೇಷೆಯನ್ನ ಕ್ಲಾಡ್ ಎಐನಂತಹ ಅಡ್ವಾನ್ಸ್ಡ್ ಪರಿಕರಕ್ಕೆ ನೀಡಿದರೆ ಅದು ಅತ್ಯುತ್ತಮ ಗುಣಮಟ್ಟದ ವಿಷಯಾಧಾರಿತ ಲೇಖನವನ್ನ ಬರೆದುಕೊಡುತ್ತದೆ. ಅಂತಿಮವಾಗಿ ಆ ಪಠ್ಯವನ್ನ ಗ್ರಾಮರ್ಲಿ ಮೂಲಕ ಸರಿಪಡಿಸಿ ಅದಕ್ಕೆ ಸ್ವಲ್ಪ ಮಾನವನ ಸ್ಪರ್ಶವನ್ನ ನೀಡಲಾಗುತ್ತದೆ. ಇದೊಂದು ಹಂತದ ವಾದ, ಆದರೆ ಅತ್ಯಂತ ವೇಗವಾಗಿ ನಡೆಯುವ ಪ್ರಕ್ರಿಯೆ. ಅದ್ಭುತ. ಕೇವಲ ಪಠ್ಯದ ವಿಚಾರದಲ್ಲೇ ಇಷ್ಟೆಲ್ಲ ಮ್ಯಾಜಿಕ್ ನಡೀತಿರುವಾಗ ಇನ್ನು ವಿಜುವಲ್ ಮತ್ತು ವಿಡಿಯೋ ನಿರ್ಮಾಣದ ಮಾಂತ್ರಿಕತೆ ಬಗ್ಗೆ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಖಂಡಿತ. ವಿಡಿಯೋ ಸೃಷ್ಟಿ ಈಗ ಬಹಳ ಸುಲಭವಾಗಿದೆ. ಕ್ಯಾನ್ವಾ ಎಐ ಬಳಸಿ ಒಂದು ಬ್ರ್ಯಾಂಡ್ನ ಬಣ್ಣಗಳಿಗೆ ತಕ್ಕಂತೆ ಯಾವುದೇ ಗ್ರಾಫಿಕ್ ಡಿಸೈನ್ ಜ್ಞಾನವಿಲ್ಲದಿದ್ದರೂ ಕೇವಲ ಪ್ರಾಂಪ್ಟ್ ನೀಡಿ ಚಿತ್ರಗಳನ್ನ ಕ್ಷಣಾರ್ಧದಲ್ಲಿ ವಿನ್ಯಾಸಗೊಳಿಸಬಹುದು. ಹೌದು. ಇದನ್ನ ವಿವರಿಸಲು ಮೂಲ ಮಾಹಿತಿಯಲ್ಲಿರುವ ಟೇಸ್ಟ್ ಆಂಡ್ ಬೇಕ್ಸ್ ಎಂಬ ಬೇಕರಿಯ ಉದಾಹರಣೆಯನ್ನ ಆಳವಾಗಿ ನೋಡೋಣ. ಇದೊಂದು ಸಂಪೂರ್ಣ ವೈರಲ್ ವಿಡಿಯೋ ಜಾಹೀರಾತನ್ನ ಶೂನ್ಯದಿಂದ ಸೃಷ್ಟಿಸುವ ರೋಮಾಂಚಕ ಕಥೆ. ನಿಜ. ಸಣ್ಣ ವ್ಯಾಪಾರಸ್ಥರಿಗೆ ಎಐ ಹೇಗೆ ವರದಾನವಾಗಿದೆ ಎಂಬುದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ. ಈ ಕಥೆಯ ಪ್ರಮುಖ ಅಂಶವಿರುವುದು ಆ ಜಾಹೀರಾತಿನ ಸೆನ್ಸರಿ ಡೀಟೇಲ್ಸ್, ಅಂದ್ರೆ ನೋಡಿದ ತಕ್ಷಣವೇ ಅನುಭವಕ್ಕೆ ಬರುವಂಥ ದೃಶ್ಯಗಳಲ್ಲಿ. ಒಮ್ಮೆಯ ಪ್ರಕ್ರಿಯೆನ ಊಹಿಸ್ಕೊಳ್ಳಿ. ಅವರ ಬಳಿ ದುಬಾರಿ ಕ್ಯಾಮ್ರಾ ಇಲ್ಲ, ಸ್ಟುಡಿಯೋ ಇಲ್ಲ, ದೊಡ್ಡ ಬಜೆಟ್ ಕೂಡ ಇಲ್ಲ. ಹೌದು, ಕೇವಲ ಐಡಿಯಾ ಮತ್ತು ಎಐ ಟೂಲ್ಸ್. ಮೊದಲು ಅವರು ನ್ಯಾನೋ ಬನಾನಾ ಎಂಬ ಎಐ ಪರಿಕರವನ್ನ ಬಳಸ್ತಾರೆ. ಪ್ರಾಂಪ್ಟ್ ಮೂಲಕ ಮಲ್ಟಿ ಕಲರ್ ಸ್ಪ್ರಿಂಕಲ್ಸ್ ಇರುವ ಕಪ್ ಕೇಕ್ ಮತ್ತು ಗೋಲ್ಡನ್ ಬ್ರೌನ್ ಸೋಡೋ ಬ್ರೆಡ್ಗಳ ಅತ್ಯಂತ ನೈಜವಾದ ಚಿತ್ರಗಳನ್ನ ಸೃಷ್ಟಿಸ್ತಾರೆ. ಆ ಬ್ರೆಡ್ನ ಮೇಲ್ಮೈ ಎಷ್ಟು ನೈಜವಾಗಿ ಮೂಡಿ ಬಂದಿರುತ್ತದೆ ಅಂದ್ರೆ ನೋಡಿದೊಡನೆ ಬಾಯಲ್ಲಿ ನೀರೂರುವಂತಿರ್ತದೆ. ಆದ್ರೆ ಕೇವಲ ಸ್ಥಿರ ಚಿತ್ರಗಳಿಂದ ಅಂದ್ರೆ ಸ್ಟಿಲ್ ಇಮೇಜಸ್ ಇಂದ ವೈರಲ್ ವಿಡಿಯೋ ಮಾಡಲಾಗುವುದಿಲ್ಲ. ಅದಕ್ಕೆ ಜೀವ ತುಂಬಬೇಕಲ್ವೇ? ಹೌದು, ಮೂವ್ಮೆಂಟ್ ಬೇಕು. ಅದಕ್ಕಾಗಿ ಅವರು ಆ ಸ್ಥಿರ ಚಿತ್ರಗಳನ್ನ ರನ್ವೇ ಎಂಬ ಮತ್ತೊಂದು ವಿಡಿಯೋ ಎಐ ಪರಿಕರಕ್ಕೆ ಅಪ್ಲೋಡ್ ಮಾಡ್ತಾರೆ. ಆ ಪರಿಕರವು ಆ ಬಿಸಿ ಬ್ರೆಡ್ಡಿಂದ ಮೆಲ್ಲನೆ ಹೊಗೆ ಬರುವಂತೆ, ಕಪ್ಕೇಕ್ ಮೇಲೆ ಸ್ಪ್ರಿಂಕಲ್ಸ್ ಉದುರುವಂತೆ ಅತ್ಯಂತ ನೈಜವಾಗಿ ಅನಿಮೇಟ್ ಮಾಡ್ತದೆ. ಅಂದ್ರೆ ಚಿತ್ರಗಳು ವಿಡಿಯೋ ಆಗಿ ಕನ್ವರ್ಟ್ ಆಗ್ತವೆ. ವಿಡಿಯೋ ರೆಡಿ ಆಯ್ತು, ಆದ್ರೆ ಹಿನ್ನೆಲೆ ಧ್ವನಿ ಅದಕ್ಕೂ ಎಐ ಇದೆ. ವೃತ್ತಿಪರ ವಾಯ್ಸ್ ಓವರ್ ಆರ್ಟಿಸ್ಟ್ ಅನ್ನ ಕರೆಸುವ ಬದಲು 11 ಲ್ಯಾಬ್ಸ್ ಎಂಬ ಎಐ ಬಳಸಿ ಮನುಷ್ಯರಂತೆಯೇ ಭಾವನೆಗಳನ್ನ ವ್ಯಕ್ತಪಡಿಸುವ ಏರಿಳಿತಗಳಿರುವ ಅತ್ಯದ್ಭುತವಾದ ಎಐ ಧ್ವನಿಯನ್ನ ಸೃಷ್ಟಿಸಲಾಯಿತು. ಅಂತಿಮವಾಗಿ ಈ ಆನಿಮೇಟೆಡ್ ದೃಶ್ಯಗಳು, ಎಐ ಧ್ವನಿ ಮತ್ತು ಆಕರ್ಷಕ ಹಿನ್ನೆಲೆ ಸಂಗೀತವನ್ನ ಕ್ಯಾನ್ವಾ ವಿಡಿಯೋ ಎಡಿಟರ್ನಲ್ಲಿ ಸೇರಿಸಿ ಕೇವಲ ಕೆಲವೇ ಗಂಟೆಗಳಲ್ಲಿ ಒಂದು ವೃತ್ತಿಪರ, ವೈರಲ್ ಆಗಬಲ್ಲ ವಿಡಿಯೋ ಜಾಹೀರಾತನ್ನು ಸಿದ್ಧಪಡಿಸಲಾಯಿತು. ಈ ಸಂಪೂರ್ಣ ಪ್ರಕ್ರಿಯೆಯಲ್ಲಿ ಗಮನಿಸಬೇಕಾದ ಮುಖ್ಯ ವಿಚಾರವೆಂದರೆ ವೇಗ ಮತ್ತು ವ್ಯಾಪ್ತಿ, ಅಂದ್ರೆ ಸ್ಕೇಲ್. ಹೌದು, ಸಮಯ ಬಹಳ ಉಳಿಯುತ್ತೆ. ಮೊದಲೆಲ್ಲ ಇಂಥ ಒಂದು ವಿಡಿಯೋ ನಿರ್ಮಿಸಲು ಡೈರೆಕ್ಟರ್, ಕ್ಯಾಮ್ರಾಮ್ಯಾನ್, ಎಡಿಟರ್ ಅಂತ ಒಂದು ದೊಡ್ಡ ತಂಡವೇ ಬೇಕಿತ್ತು. ವಾರಗಟ್ಲೆ ಸಮಯ ಮತ್ತು ಲಕ್ಷಾಂತರ ರೂಪಾಯಿ ವೆಚ್ಚವಾಗ್ತಿತ್ತು. ಈಗ ಒಬ್ಬನೇ ವ್ಯಕ್ತಿ ತನ್ನ ಲ್ಯಾಪ್ಟಾಪ್ ಮುಂದೆ ಕುಳಿತು ಒಂದು ದಿನದಲ್ಲಿ ಇದನ್ನ ಮುಗಿಸಬಹುದು. ಇದು ನಿಜಕ್ಕೂ ದೊಡ್ಡ ಕ್ರಾಂತಿ. ಕಂಟೆಂಟ್ ಸೃಷ್ಟಿಯ ನಂತರ ಬರುವ ಅತಿ ಮುಖ್ಯ ಹಂತವೆಂದರೆ ಆಟೋಮೇಷನ್, ಜಾಹೀರಾತುಗಳು ಮತ್ತು ಸೇಲ್ಸ್ ಫನಲ್ಗಳು. ಹೌದು, ಕಂಟೆಂಟ್ ರೀಚ್ ಆಗೋದು ಮುಖ್ಯ. ಇಲ್ಲಿ ಎಬಿ ಟೆಸ್ಟಿಂಗ್ ವಿಭಾಗದಲ್ಲಿ ಎಐ ತಂದಿರುವ ಬದಲಾವಣೆ ಅಪಾರವಾಗಿದೆ. ಹಿಂದೆ ಎಬಿ ಟೆಸ್ಟಿಂಗ್ ಎಂದರೆ 2 ಬೇರೆ ಬೇರೆ ಜಾಹೀರಾತುಗಳನ್ನ ಅಥವಾ ಇಮೇಲ್ಗಳನ್ನ ಕಳುಹಿಸಿ ವಾರಗಟ್ಲೆ ಕಾದು ಅದರಲ್ಲಿ ಯಾವುದು ಉತ್ತಮವಾಗಿ ಕೆಲಸ ಮಾಡಿದೆ ಅಂತ ಪರೀಕ್ಷಿಸಬೇಕಿತ್ತು. ಆದರೆ ಈಗ ಅಷ್ಟೊಂದು ಸಮಯ ಯಾರಿಗೂ ಇಲ್ಲ. ಖಂಡಿತ ಇಲ್ಲ. ಎನಿವಾ.in ಪರಿಕರಗಳು ಇಮೇಲ್ ಕಳಿಸುವ ಮುನ್ನವೇ ಆ ಇಮೇಲ್ನ ಪಠ್ಯವನ್ನ ವಿಶ್ಲೇಷಿಸಿ ಎಷ್ಟು ಜನರು ಅದನ್ನ ಓದುತ್ತಾರೆ, ಕ್ಲಿಕ್ ಮಾಡುತ್ತಾರೆ, ಅಂದ್ರೆ ಅದರ ಕ್ಲಿಕ್ ಥ್ರೂ ರೇಟನ್ನ ಮೊದಲೇ ಊಹಿಸಿಬಿಡುತ್ತವೆ. ಅಂದ್ರೆ ರಿಸಲ್ಟ್ ಮೊದಲೇ ಗೊತ್ತಾಗ್ಬಿಡುತ್ತೆ. ಹೌದು. ಇದರ ಜೊತೆಗೆ ವಿಡಬ್ಲ್ಯೂಒ, ಆಪ್ಟಿಬೇಸ್ ಮತ್ತು ಜೆಮ್ಎಕ್ಸ್ನಂತಹ ಪರಿಕರಗಳು ಗ್ರಾಹಕರು ವೆಬ್ಸೈಟ್ನಲ್ಲಿ ಇರುವಾಗಲೇ ಅವರ ವರ್ತನೆಗೆ ತಕ್ಕಂತೆ ಆ ಕ್ಷಣದಲ್ಲೇ ಬದಲಾಗುವಂಥ ವೆಬ್ ಪೇಜ್ಗಳನ್ನು ನಿರ್ಮಿಸ್ತವೆ. ಅದೇ ರೀತಿ ಪೇಯ್ಡ್ ಆಡ್ಸ್ ಅಂದ್ರೆ ಪಾವತಿಸಿದ ಜಾಹೀರಾತುಗಳಲ್ಲಿ ಎಐನ ಪಾತ್ರ ನೋಡಿದ್ರೆ ಫೇಸ್ಬುಕ್ ಆಡ್ಸ್ ಮ್ಯಾನೇಜರ್ನಲ್ಲಿ ಎಐ ತಾನಾಗಿಯೇ ಒಂದು ಕ್ಯಾಂಪೇನ್ ಸ್ಕೋರ್ ಅನ್ನ ನೀಡುತ್ತದೆ. ಇದು ಮಾರ್ಕೆಟರ್ಸ್ಗೆ ಬಹಳ ಉಪಯುಕ್ತ. ಹೌದು, ಒಂದು ಬ್ರ್ಯಾಂಡ್ನ ಜಾಹೀರಾತು ಎಲ್ಲೆಲ್ಲಿ ದುರ್ಬಲವಾಗಿದೆ ಎಂಬುದನ್ನು ವಿಶ್ಲೇಷಿಸಿ ಬದಲಾವಣೆಗಳನ್ನ ಸೂಚಿಸುತ್ತದೆ. ಈ ಸೂಚನೆಗಳನ್ನ ಅಳವಡಿಸಿಕೊಂಡ್ರೆ ಜಾಹೀರಾತು ವೆಚ್ಚವನ್ನ 28% ಕಡಿಮೆ ಮಾಡ್ಕೊಳ್ಬಹುದು. ವೆಚ್ಚ ಕಡಿತ ಅನ್ನೋದು ಯಾವುದೇ ಬಿಸ್ನೆಸ್ಗೆ ದೊಡ್ಡ ಲಾಭ. ಇನ್ನು ಗೂಗಲ್ ಆಡ್ಸ್ನಲ್ಲಿರುವ ಎಐ ಮ್ಯಾಕ್ಸ್ ಎಂಬ ಫೀಚರ್ ತನ್ನಲ್ಲಿರುವ ಬೃಹತ್ ಡೇಟಾವನ್ನ ಬಳಸಿ
ತಾನಾಗಿಯೇ ಬಿಡ್ಡಿಂಗ್ ಮತ್ತು ಟಾರ್ಗೆಟಿಂಗ್ ಮಾಡಿ 14% ಹೆಚ್ಚಿನ ಕನ್ವರ್ಷನ್ ತಂದುಕೊಡ್ತದೆ. ಇವೆಲ್ಲವೂ ಸೇರಿ ಒಂದು ಸ್ಮಾರ್ಟ್ ಸೇಲ್ಸ್ ಫನಲ್ ಅನ್ನ ನಿರ್ಮಿಸ್ತವೆ. ಮೊದಲೇ ಫೀಡ್ ಮಾಡಿದ ಸಾಮಾನ್ಯ ಪ್ರಶ್ನೆಗಳಿಗೆ ಉತ್ತರಿಸುವ ಹಳೇ ಕಾಲದ ಬೋರಿಂಗ್ ಚಾಟ್ ಬಾಟ್ ಅಲ್ಲ. ಅಂದ್ರೆ ಕೇವಲ ಎಸ್ ಆರ್ ನೋ ಹೇಳುವ ಬೋಟ್ ಅಲ್ಲ. ಖಂಡಿತ ಅಲ್ಲ. ಬದಲಾಗಿ ಮನುಷ್ಯನಂತೆಯೇ ಸಂಭಾಷಣೆ ನಡೆಸಿ, ಕ್ಯಾಲೆಂಡರ್ ದಿನಾಂಕವನ್ನ ಪರಿಶೀಲಿಸಿ, ಮೀಟಿಂಗ್ ಬುಕ್ ಮಾಡುವಂತಹ ನೈಜ ಕಾರ್ಯಗಳನ್ನ ಅಂದ್ರೆ ರಿಯಲ್ ಆಕ್ಷನ್ಸ್ ಮಾಡಬಲ್ಲದು. ವಾವ್, ಮೀಟಿಂಗ್ ಬುಕ್ ಮಾಡುತ್ತಾ? ಹಾಗೆ ಝೋಹೋ ಸಿಆರ್ಎಂನ ಜಿಯಾ ಎಂಬ ಎಐ ಯಾವ ಲೀಡ್ಗಳು ಶೀಘ್ರವಾಗಿ ಗ್ರಾಹಕರಾಗಬಹುದು ಎಂಬುದನ್ನು ಸ್ಕೋರ್ ಮಾಡಿ ಸೇಲ್ಸ್ ತಂಡ ಎಲ್ಲಿ ಹೆಚ್ಚು ಗಮನ ಹರಿಸಬೇಕು ಅಂತ ಮಾರ್ಗದರ್ಶನ ನೀಡುತ್ತದೆ. ಈ ಎಲ್ಲ ಪರಿಕರಗಳು ಕೇವಲ ಸಿದ್ಧಾಂತಗಳಲ್ಲ. ಇವುಗಳನ್ನ ಬಳಸಿ ಯಶಸ್ಸು ಸಾಧಿಸಿರುವ ನೈಜ ಉದಾಹರಣೆಗಳು ನಮ್ಮ ಕಣ್ಮುಂದಿವೆ. ಹೌದು, ಕೇಸ್ ಸ್ಟಡೀಸ್ ನೋಡೋಣ. ಫ್ಯಾಷನ್ ದೈತ್ಯ H&M ಸಂಸ್ಥೆ ಎಐ ಮೂಲಕ ಮುಂದಿನ ದಿನಗಳಲ್ಲಿ ಯಾವ ಬಣ್ಣದ, ಯಾವ ವಿನ್ಯಾಸದ ಬಟ್ಟೆಗಳು ಟ್ರೆಂಡ್ ಆಗಲಿವೆ ಎಂಬುದನ್ನು ಮೊದಲೇ ಊಹಿಸುತ್ತದೆ. ಫ್ಯೂಚರ್ ಟ್ರೆಂಡ್ ಪ್ರಿಡಿಕ್ಷನ್. ಹೌದು, ಅದರ ಆಧಾರದ ಮೇಲೆ ಯಾವ ಭೌಗೋಳಿಕ ಪ್ರದೇಶದ ಅಂಗಡಿಗೆ ಎಷ್ಟು ಬಟ್ಟೆಗಳನ್ನ ಕಳುಹಿಸಬೇಕು ಅಂತ ನಿರ್ಧರಿಸಿ ಅತ್ಯಂತ ಕರಾರುವಾಗಿ ಇನ್ವೆಂಟರಿ ನಿರ್ವಹಣೆ ಮಾಡುತ್ತೆ. ಇದು ತುಂಬಾ ಅದ್ಭುತವಾದ ಬಳಕೆ. ಇನ್ನೊಂದ್ ಕಡೆ ನೆಟ್ಫ್ಲಿಕ್ಸ್ ಉದಾಹರಣೆ ನೋಡಿ. ಹೇಳಿ. ಅದು ತನ್ನ ವೇದಿಕೆಯಲ್ಲಿ ವೀಕ್ಷಕರ ಬ್ರೌಸಿಂಗ್ ಮಾದರಿಗಳನ್ನ ನಿರಂತರವಾಗಿ ವಿಶ್ಲೇಷಿಸ್ತಾ ಇರ್ತದೆ. ಯಾವ ಗ್ರಾಹಕರು ಮುಂದಿನ ತಿಂಗಳು ಚಂದಾದಾರಿಕೆ ರದ್ದು ಮಾಡಬಹುದು ಅನ್ನೋದನ್ನ ಪತ್ತೆ ಹಚ್ತದೆ. ಇದನ್ನ ಚರ್ನ್ ಪ್ರಿಡಿಕ್ಷನ್ ಅಂತಾರೆ. ಓಕೆ, ಅವರು ಬಿಟ್ಟು ಹೋಗೋದನ್ನ ಮೊದಲೇ ಕಂಡುಹಿಡಿಯೋದು. ಎಕ್ಸಾಕ್ಟ್ಲಿ. ಪತ್ತೆ ಹಚ್ಚಿ ಅವರಿಗಿಷ್ಟವಾದ ಹೊಸ ಸರಣಿಯನ್ನ ಶಿಫಾರಸು ಮಾಡುವ ಮೂಲಕ ಅಥವಾ ವಿಶೇಷ ರಿಯಾಯಿತಿ ನೀಡುವ ಮೂಲಕ ಅದಕ್ಕೂ ಮುನ್ನವೇ ಅವ್ರನ್ನ ಹಿಡಿದಿಟ್ಕೊಳ್ತದೆ. ಕೆಲವೊಮ್ಮೆ ಅನ್ಸುತ್ತೆ, ನೆಟ್ಫ್ಲಿಕ್ಸಲ್ಲಿ ಬೇಕಂತನೇಲೆ ನಮ್ ನೆಚ್ಚಿನ ಶೋ ಅನ್ನ ಅರ್ಧಕ್ಕೆ ನಿಲ್ಲಿಸ್ಬಿಟ್ರೆ ಎಐ ಗಾಬರಿಯಾಗಿ ನಮ್ಗೇನಾದ್ರೂ ಡಿಸ್ಕೌಂಟ್ ಆಫರ್ ಕೊಡ್ತೇನೋ ಅಂತ. ಖಂಡಿತ. ಆ ತರಹದ ಪ್ರಯೋಗಗಳನ್ನ ಮಾಡಿದ್ರೂ ಆಶ್ಚರ್ಯಪಡುವಂತಿಲ್ಲ. ಏಕೆಂದ್ರೆ ಎಐ ಸಿಸ್ಟಮ್ಗಳು ಆ ಮಟ್ಟಿಗೆ ನಮ್ಮ ವರ್ತನೆಯನ್ನ ಗಮನಿಸ್ತಿರ್ತವೆ. ಹೌದು. ಆದರೆ ವ್ಯಾಪಾರಸ್ಥರು ತಾವು ಬಳಸುತ್ತಿರುವ ಎಐ ತಂತ್ರಜ್ಞಾನ ನಿಜಕ್ಕೂ ಕೆಲಸ ಮಾಡ್ತಿದೆಯಾ ಇಲ್ವೇ ಅಂತ ಅಳೆಯೋದು ಹೇಗೆ? ಕೇವಲ ಎಐ ಬಳಸುತ್ತಿದ್ದೇವೆ ಎಂದು ಕುಳಿತುಕೊಂಡ್ರೆ ಸಾಲ್ದು. ಖಂಡಿತ. ರಿಸಲ್ಟ್ ಅಳೆಯಲೇಬೇಕು. ಇಲ್ಲಿ ಟ್ರ್ಯಾಕ್ ಮಾಡಬೇಕಾದ 5 ಪ್ರಮುಖ ಮೆಟ್ರಿಕ್ಗಳ ಬಗ್ಗೆ ಮೂಲ ಮಾಹಿತಿಯಲ್ಲಿ ಉಲ್ಲೇಖಿಸಲಾಗಿದೆ. ಬನ್ನಿ ಅವುಗಳನ್ನು ಸುಲಭವಾಗಿ ಅರ್ಥೈಸಿಕೊಳ್ಳೋಣ. ಮೊದಲನೇದು CAC ಅಂದ್ರೆ ಕಸ್ಟಮರ್ ಎಕ್ವಿಸಿಷನ್ ಕಾಸ್ಟ್. CAC ಅಂದ್ರೆ ಒಬ್ಬ ಹೊಸ ಗ್ರಾಹಕನನ್ನ ಸಂಪಾದಿಸಲು ನಾವು ಎಷ್ಟು ಹಣ ಖರ್ಚು ಮಾಡ್ತಿದ್ದೇವೆ ಎಂಬುದು. ಎಐ ತನ್ನ ನಿಖರವಾದ ಟಾರ್ಗೆಟಿಂಗ್ ಮೂಲಕ ಈ ವೆಚ್ಚವನ್ನ ಗಣನೀಯವಾಗಿ ಕಡಿಮೆ ಮಾಡಬೇಕು. ಅದು ಕಡಿಮೆ ಆಗ್ತಿದೆ ಅಂದ್ರೆ ಎಐ ಸರಿಯಾಗಿ ಕೆಲಸ ಮಾಡ್ತಿದೆ ಎಂದರ್ಥ. ಎರಡನೇದು ಕನ್ವರ್ಷನ್ ರೇಟ್. ಅಂದ್ರೆ ಕೇವಲ ವೆಬ್ಸೈಟ್ಗೆ ಬಂದು ನೋಡ್ಕೊಂಡು ಹೋಗುವವರಲ್ಲಿ ಎಷ್ಟು ಜನ ವಾಸ್ತವಾಗಿ ವಸ್ತುಗಳನ್ನ ಖರೀದಿಸಿದ್ದಾರೆ ಎಂಬ ಲೆಕ್ಕ. ನಿಖರವಾಗಿ. ಮೂರನೇದು CLV ಅಂದ್ರೆ ಕಸ್ಟಮರ್ ಲೈಫ್ ಟೈಮ್ ವ್ಯಾಲ್ಯೂ. ಅಂದ್ರೆ ಜೀವಿತಾವಧಿಯ ಮೌಲ್ಯ. ಹೌದು. ಒಬ್ಬ ಗ್ರಾಹಕ ಒಮ್ಮೆ ಮಾತ್ರ ಬಂದು ಖರೀದಿಸಿ ಹೋದ್ರೆ ಸಾಲ್ದು. ಅವರು ಆ ಬ್ರ್ಯಾಂಡ್ ಜೊತೆ ಇರುವಷ್ಟು ದಿನಗಳಲ್ಲಿ ಒಟ್ಟು ಎಷ್ಟು ಮೌಲ್ಯದ ವ್ಯಾಪಾರ ನೀಡ್ತಾರೆ ಎಂಬುದು ಮುಖ್ಯ. ಎಐನ ಹೈಪರ್ ಪರ್ಸನಲೈಸೇಷನ್ ಮೂಲಕ ನಿರಂತರವಾಗಿ ಅವರಿಗೆ ಇಷ್ಟವಾಗುವ ವಸ್ತುಗಳನ್ನು ತೋರಿಸ್ತಿದ್ರೆ ಈ ಜೀವಿತಾವಧಿಯ ಆದಾಯ ಹೆಚ್ಚಾಗ್ತದೆ. ನಾಲ್ಕನೆಯದು CTR ಅಂದ್ರೆ ಕ್ಲಿಕ್ ಥ್ರೂ ರೇಟ್. ನಾವು ತೋರಿಸುವ ಜಾಹೀರಾತನ್ನ ನೋಡಿದವರಲ್ಲಿ ಎಷ್ಟು ಜನ ಅದರ ಮೇಲೆ ಕ್ಲಿಕ್ ಮಾಡಿ ಒಳಬಂದಿದ್ದಾರೆ ಎಂಬುದು. ಮತ್ತು ಅಂತಿಮವಾಗಿ 5ನೆಯದು ROI. ಹೌದು, ROI ಅಂದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಎಐ ಪರಿಕರಗಳ ಮೇಲೆ ಹಾಕಿದ ಬಂಡವಾಳಕ್ಕೆ ತಕ್ಕಂತೆ ಲಾಭ ಬರ್ತಿದೆಯಾ ಎಂಬುದು. ಈ 5 ಮೆಟ್ರಿಕ್ಗಳು ಧನಾತ್ಮಕವಾಗಿದ್ರೆ ಮಾತ್ರ ನಮ್ಮ ಡಿಜಿಟಲ್ ಮಾರ್ಕೆಟಿಂಗ್ ತಂತ್ರ ಯಶಸ್ವಿಯಾಗಿದೆ ಅಂತ ವಿಶ್ವಾಸದಿಂದ ಹೇಳ್ಬೋದು. ಆದ್ರೆ ಎಲ್ಲದರಲ್ಲೂ ಇರುವಂತೆ ಇಲ್ಲೂ ಕೂಡ ಎಚ್ಚರ ವಹಿಸಬೇಕಾದ ಕೆಲವು ಮಾಡಬಾರದ ಪ್ರಮಾದಗಳಿವೆ. ಹೌದು, ಪಿಟ್ಫಾಲ್ಸ್. ಅದು ಕೇವಲ ಒಂದು ಸಾಧನವಷ್ಟೇ. ಸಂಪೂರ್ಣವಾಗಿ ಅದರ ಮೇಲೆಯೇ ಅವಲಂಬಿತರಾಗಿ ಮಾನವನ ಸ್ಪರ್ಶವಿಲ್ಲದ ಕೃತಕವಾಗಿ ಕಾಣುವ ರೋಬೋಟ್ನಂತಹ ಕಂಟೆಂಟ್ ಸೃಷ್ಟಿಸಿದ್ರೆ ಜನರಿಗೆ ಅದು ತಕ್ಷಣವೇ ಗೊತ್ತಾಗ್ಬಿಡ್ತದೆ ಮತ್ತು ಬ್ರ್ಯಾಂಡ್ ಮೇಲಿನ ನಂಬಿಕೆ ಹೋಗ್ತದೆ. 100% ನಿಜ. ಜೊತೆಗೆ ನಾವೇನು ಸಾಧಿಸಬೇಕು ಎಂಬ ಸ್ಪಷ್ಟ ಗುರಿಗರಿಲ್ಲದೆ ಕೇವಲ ಮಾರುಕಟ್ಟೆಯಲ್ಲಿ ಟ್ರೆಂಡ್ ಇದೆ ಎಂಬ ಕಾರಣಕ್ಕಾಗಿ ಎಐ ಬಳಸುವುದು ಕೂಡ ಹಣ ಮತ್ತು ಸಮಯದ ವ್ಯರ್ಥ. ಅದಕ್ಕಿಂತಲೂ ಮುಖ್ಯವಾದ ಮತ್ತೊಂದು ಪ್ರಮಾದವಂದ್ರೆ ಡೇಟಾ ಗೋಪ್ಯತೆಯ ನಿಯಮಗಳನ್ನ ನಿರ್ಲಕ್ಷಿಸುವುದು. ಇದು ಬಹಳ ಡೇಂಜರ್ ಅಲ್ವಾ? ಖಂಡಿತ.
ಯುರೋಪ್ನ GDPR ಕ್ಯಾಲಿಫೋರ್ನಿಯಾದ CCPAನಂತಹ ಕಟ್ಟುನಿಟ್ಟಿನ ನಿಯಮಗಳನ್ನು ಪಾಲಿಸದೆ ಒಪ್ಪಿಗೆ ಇಲ್ಲದೆ ಡೇಟಾವನ್ನು ಬಳಸಿದರೆ ಬ್ರ್ಯಾಂಡ್ ಅನ್ನ ವಿಶ್ವಾಸಾರ್ಹತೆ ಹಾಳಾಗುವುದರ ಜೊತೆಗೆ ಬೃಹತ್ ಕಾನೂನು ಸಂಕಷ್ಟಗಳು ಎದುರಾಗ್ತವೆ. ಹಾಗಾಗಿ AI ನಿರ್ಧಾರಗಳನ್ನು ಪರಿಶೀಲಿಸುವ ಮಾನವನ ಮೇಲ್ವಿಚಾರಣೆ ಯಾವಾಗಲೂ ಇರಲೇಬೇಕು. ಇದೆಲ್ಲವನ್ನೂ ಗಮನಿಸಿದರೆ 2026 ಮತ್ತು ಭವಿಷ್ಯದ ಮುನ್ನೋಟ ಬಹಳ ಸ್ಪಷ್ಟವಾಗಿದೆ. ಡಿಜಿಟಲ್ ಮಾರ್ಕೆಟಿಂಗ್ ಜಗತ್ತು ಒಂದು ಹೊಸ ಯುಗಕ್ಕೆ ಕಾಲಿಡುತ್ತಿದೆ. ಇಲ್ಲಿವರೆಗೆ ಇದ್ದ ಕೀವರ್ಡ್ ಆಧಾರಿತ SEO ಯುಗ ನಿಧಾನವಾಗಿ ಅಂತ್ಯಗೊಳ್ತಿದೆ. ಹೌದು, SEO ಸ್ವರೂಪ ಬದಲಾಗ್ತಿದೆ. ಆ ಜಾಗವನ್ನ GEO ಅಂದ್ರೆ ಜನರೇಟಿವ್ ಇಂಜಿನ್ ಆಪ್ಟಿಮೈಸೇಷನ್ ಮತ್ತು AEO ಅಂದ್ರೆ ಆನ್ಸರ್ ಇಂಜಿನ್ ಆಪ್ಟಿಮೈಸೇಷನ್ ಆಕ್ರಮಿಸಿಕೊಳ್ಳಿವೆ. ಈ AEO ಮತ್ತು GEO ಅನ್ನ ಸರಳವಾಗಿ ಹೇಳಬೇಕಂದ್ರೆ, ಮೊದಲೆಲ್ಲ ನಾವು ಗೂಗಲ್ನಲ್ಲಿ ಏನಾದ್ರೂ ಹುಡುಕಿದಾಗ 10 ಬೇರೆ ಬೇರೆ ವೆಬ್ಸೈಟ್ಗಳ ಬ್ಲೂ ಲಿಂಕ್ಗಳು ಕಾಣಿಸ್ಕೊಳ್ತಿದ್ವು. ಹೌದು, ನಾವು ಒಂದೊಂದೇ ಲಿಂಕ್ ಓಪನ್ ಮಾಡಿ ನಮಗ್ ಬೇಕಾದನ್ನ ಹುಡುಕ್ಬೇಕಿತ್ತು. ಆದರೆ ಭವಿಷ್ಯದಲ್ಲಿ ಹಾಗಾಗೋದಿಲ್ಲ. AI ಇಂಜಿನ್ಗಳು ಆ 10 ವೆಬ್ಸೈಟ್ಗಳನ್ನ ತಾವೇ ಓದಿ ನಮ್ಗೆ ಬೇಕಾದ ಒಂದೇ ಒಂದು ನಿರ್ದಿಷ್ಟ ಉತ್ತರವನ್ನ ಸಿದ್ಧಪಡಿಸಿಕೊಡ್ತವೆ. ಡೈರೆಕ್ಟ್ ಆನ್ಸರ್ ಸಿಗುತ್ತೆ. ಆದ್ದರಿಂದ ಬ್ರ್ಯಾಂಡ್ಗಳು ಇನ್ಮುಂದೆ ಕೇವಲ ಕೀವರ್ಡ್ ತುಂಬಿಸೋ ಬದಲು AI ಇಂಜಿನ್ಗಳಿಗೆ ನೇರ ಮತ್ತು ನಿಖರ ಉತ್ತರಗಳನ್ನು ಒದಗಿಸುವ ರೀತಿಯಲ್ಲಿ ತಮ್ಮ ಕಂಟೆಂಟ್ ಅನ್ನ ಆಪ್ಟಿಮೈಸ್ ಮಾಡಬೇಕಾಗ್ತದೆ. ಇದು ಮಾಹಿತಿ ಹುಡುಕುವ ವಿಧಾನವನ್ನೇ ಸಂಪೂರ್ಣವಾಗಿ ಬದಲಾಯಿಸಲಿದೆ. ಇದೊಂದು ಅದ್ಭುತವಾದ ಬೆಳವಣಿಗೆ. ಇಷ್ಟೆಲ್ಲ ಚರ್ಚಿಸಿದ ನಂತರ ಈ ಚರ್ಚೆಯ ಮೂಲ ತತ್ವವನ್ನ ಆಧರಿಸಿದ ನಮ್ಮೆಲ್ಲರನ್ನೂ ಆಳವಾಗಿ ಯೋಚಿಸುವಂತೆ ಮಾಡುವ ಒಂದು ಪ್ರಶ್ನೆ ಏಳುತ್ತದೆ. ಖಂಡಿತ, ಹೇಳಿ. AI ತಂತ್ರಜ್ಞಾನವು ನಾವು ಏನನ್ನ ಖರೀದಿಸುತ್ತೇವೆ, ಯಾವಾಗ ಖರೀದಿಸುತ್ತೇವೆ ಎಂಬುದನ್ನ ನಮ್ಮ ಹಿಂದಿನ ವರ್ತನೆಗಳಿಂದ ಕರಾರುವಾಗಿ ಊಹಿಸಿ ಕೇವಲ ನಮಗಾಗಿಯೇ ಒಂದು ಪರಿಪೂರ್ಣ ವಿಡಿಯೋ, ಜಾಹೀರಾತು ಮತ್ತು ಇಮೇಲ್ ಅನ್ನ ಸ್ವತಃ ಸೃಷ್ಟಿಸಬಲ್ಲದು ಎಂದಾದರೆ, ಈಗ ಮಾರ್ಕೆಟಿಂಗ್ ಎಂಬುದು ಕೇವಲ ಗ್ರಾಹಕರ ಮನವೊಲಿಸುವ ಕಲೆಯಾಗಿ ಉಳಿದಿದೆಯೇ? ಇದೊಂದು ಗಂಭೀರವಾದ ಪ್ರಶ್ನೆ. ಅಥವಾ ಅದು ನಮ್ಮ ತೀರ್ಮಾನಗಳನ್ನ ನಮಗರಿವಿಲ್ಲದಂತೆಯೇ ನಿಯಂತ್ರಿಸುವ ಸಂಪೂರ್ಣ ಯಾಂತ್ರಿಕ ಬಿಹೇವಿಯರಲ್ ಇಂಜಿನಿಯರಿಂಗ್ ಆಗಿ ಬದಲಾಗುತ್ತಿದೆಯೇ? ಮೂಲಭೂತವಾಗಿ ಮಾರುಕಟ್ಟೆಯಲ್ಲಿ ನಾವು ಮಾಡುವ ಆಯ್ಕೆಗಳು ನಿಜಕ್ಕೂ ನಮ್ಮದೇ ಆಗಿವೆಯಾ? ಬಿಹೇವಿಯರಲ್ ಇಂಜಿನಿಯರಿಂಗ್, ಈ ಪ್ರಶ್ನೆ ನಿಜಕ್ಕೂ ನಮ್ಮನ್ನ ಕಾಡುತ್ತದೆ. ಹೌದು. ಈ ಕುತೂಹಲಕಾರಿ ಪ್ರಶ್ನೆಗೆ ಉತ್ತರವನ್ನು ಹುಡುಕುವ ಪ್ರಯತ್ನ ಮುಂದುವರಿಯಲಿ. ಈ ಆಳವಾದ ವಿಶ್ಲೇಷಣೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು.